ಇನ್ನು ಹೈಕಮಾಂಡ್ನಿಂದ ಕರೆ ಬಂತು ಅಂತ ಹೇಳಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಹೇಳಿದ್ರು. ಹಾಗಾದ್ರೆ ಸಿಎಂ ಡಿಸಿಎಂಗೆ ಕರೆ ಮಾಡಿದ್ಯಾರು? ಈ ಕರೆಯನ್ನ ಮಾಡಿಸಿದ್ಯಾರು? ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗೆ ಕರೆಯನ್ನ ಮಾಡಿದ್ದು ಯಾರು? ಇಬ್ಬರು ನಾಯಕರಿಗೆ ಈ ಕರೆಯನ್ನ ಮಾಡಿಸಿದ್ಯಾರು? ನಿನ್ನೆ ರಾತ್ರಿ 7:30ರಲ್ಲಿ ದೆಹಲಿಯಿಂದ ಮೊದಲು ಸಿಎಂಗೆ ಕರೆ ಬರುತ್ತೆ. ಸಿಎಂಗೆ ಕರೆ ಮಾಡಿದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೂ ಸಹ ಫೋನ್ ಕಾಲ್ ಬರುತ್ತೆ. ಇಬ್ಬರಿಗೂ ಕರೆ ಮಾಡಿಸಿದ್ದೆ ರಾಹುಲ್ ಗಾಂಧಿ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ರಿಂದ ಕರೆಯನ್ನ ಮಾಡಲಾಗಿರೋದು. ರಾಹುಲ್ ಅಣತಿ ಮೇರೆಗೆ ಕರೆಯನ್ನ ಮಾಡಿದ್ರು ಈ ಕೆಸಿ ವೇಣುಗೋಪಾಲ್. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ಕರೆ ಮಾಡಿ ಇಬ್ಬರ ಜೊತೆನೂ ಮಾತಾಡಿದ್ರು. ಇವತ್ತು ಇಬ್ರು ಮೀಟ್ ಮಾಡಿ ಅಂತ ಹೇಳಿದ್ರು. ಹೀಗಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಅರೇಂಜ್ ಮಾಡಲಾಗಿದೆ. ಇಬ್ಬರು ನಾಯಕರಿಗೂ ಕರೆ ಮಾಡಿ ಅಂತ ಹೇಳಿ ಖುದ್ದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರೇ ಕೆಸಿ ವೇಣುಗೋಪಾಲ್ ಅವರಿಗೆ ಸೂಚನೆಯನ್ನ ಕೊಡ್ತಾರೆ. ಅವರ ಸೂಚನೆ ಮೇರೆಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ಕರೆಯನ್ನ ಮಾಡ್ತಾರೆ. ಮೊದಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕರೆ ಮಾಡ್ತಾರೆ ಸುಮಾರು ರಾತ್ರಿ 7:30ರ ಸಮಯದಲ್ಲಿ. ನಂತರ ಡಿಸಿಎಂಗೂ ಸಹ ಕರೆ ಮಾಡಿ ಇಬ್ಬರು ಸಹ ಒಂದ್ಸಲ ಮೀಟ್ ಮಾಡಿ ಚರ್ಚೆ ಮಾಡಿ ಅಂತ ಹೇಳಿ ಸೂಚನೆಯನ್ನ ಕೊಡಲಾಗುತ್ತೆ. ಆದರೆ ಈ ಫೋನ್ ಕಾಲ್ ಮಾಡಿ ಈ ರೀತಿ ಹೇಳಿ ಅವರಿಗೆ ಸೂಚನೆಯನ್ನ ಕೊಡಿ ಅಂತ ಹೇಳಿರೋದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು. ಇಬ್ಬರು ಸಹ ಇಲ್ಲೇ ಒಂದ್ಸಲ ಮೀಟ್ ಮಾಡಿ ಅಂತ. ಹೀಗಾಗಿ ಇವತ್ತು ಸಿಎಂ ಅವರ ಕಾವೇರಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಅರೇಂಜ್ ಮಾಡಲಾಗಿದೆ. ಬೆಳಿಗ್ಗೆ 9:30ಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಈ ವೇಳೆ ಇಬ್ಬರು ಚರ್ಚೆಯನ್ನ ನಡೆಸ್ತಾರೆ. ಹೈಕಮಾಂಡ್ನವರು ಅವ್ರಿಗೂ ಫೋನ್ ಮಾಡಿದರು, ನನಗೂ ಫೋನ್ ಮಾಡಿದರು, ನೀವಿಬ್ಬರು ಭೇಟಿ ಮಾಡಿ ಅಂತ. ಅದಕ್ಕೋಸ್ಕರ ಅವನಿಗೆ ನಾನು ಬ್ರೇಕ್ಫಾಸ್ಟಿಗೆ ಕರೆದಿದ್ದೀನಿ. ಬ್ರೇಕ್ಫಾಸ್ಟ್ ಬಂದಾಗ ಚರ್ಚೆ ಮಾಡ್ತೀವಿ. ಹೈಕಮಾಂಡ್ನವರು ನನ್ನ ಸ್ಟ್ಯಾಂಡ್ನಲ್ಲಿ ಏನು ಬದಲಾವಣೆ ಇಲ್ಲ. ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಾನು ಕೇಳ್ತೀನಿ ಅಂತ ಹೇಳಿದ್ದೀನಿ. ಸೊ ಈಗಲೂ ಅದನ್ನೇ ಹೇಳ್ತೀನಿ, ನಾಳೆನೂ ಅದನ್ನೇ ಹೇಳ್ತೀನಿ. ನಾವಿಬ್ಬರು ಕೂಡ ಅವರು ಅನೇಕ ಸಾರಿ ಹೇಳಿದ್ದಾರೆ ಹೈಕಮಾಂಡ್ನವ್ರು ಹೇಳ್ದಾಗ ಕೇಳ್ತೀವಿ ಅಂತ. ನಾವು ಅನೇಕ ಸಾರಿ ಹೇಳಿದ್ದೀವಿ ಹೈಕಮಾಂಡ್ನವ್ರು ಹೇಳ್ದಾಗ ಕೇಳ್ತೀವಿ ಅಂತ. ಚರ್ಚೆ ಮಾಡ್ತೀವಿ. ಡೆಲ್ಲಿಗೆ ಕರೆದ್ರೆ ಹೋಗ್ತೀನಿ.